ಹಾಸನ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ರಸ್ತೆ ಬದಿ ಹಾಗೂ ಫುಡ್ ಕೋರ್ಟ್ ವ್ಯಾಪಾರಿಗಳಿಂದ ಅನಧಿಕೃತವಾಗಿ ಮತ್ತೆ ಕಾನೂನು ಬಾಹಿರವಾಗಿ ಹೆಚ್ಚಿನ ಶುಲ್ಕವನ್ನ ವಸೂಲಿ ಮಾಡಲಾಗ್ತಾ ಇದೆ ಅಂತ ಆರೋಪಿಸಿ ವ್ಯಾಪಾರಿಗಳು ಇವತ್ತು ಮಹಾನಗರ ಪಾಲಿಕೆ ಆಯುಕ್ತರಾದ ಕೃಷ್ಣಮೂರ್ತಿ ಅವರಿಗೆ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಮನವಿಯನ್ನ ಸಲ್ಲಿಸಿದ್ದಾರೆ. ಪಾಲಿಕೆಯಿಂದ ದಿನಕ್ಕೆ 50 ರೂಪಾಯಿ ಶುಲ್ಕವನ್ನ ನಿಗದಿಪಡಿಸಿದ್ರು ಕೂಡ ಟೆಂಡರ್ದಾರರು 70 ರೂಪಾಯಿ ವಸೂಲಿಯನ್ನ ಮಾಡ್ತಾ ಇದ್ದಾರಂತೆ. ಹಣ ಸಂಗ್ರಹಣೆಗೆ ಯಾವುದೇ ರಶೀತಿಯನ್ನ ನೀಡ್ತಾ ಇಲ್ಲ ಅಂತ ವ್ಯಾಪಾರಿಗಳು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಈ ಕುರಿತು ಪ್ರತಿಕ್ರಿಯಿಸಿದ ಆಯುಕ್ತರು ಅಧಿಕ ಶುಲ್ಕ ವಸೂಲಿ ಹಾಗೂ ರಶೀತಿ ನೀಡುವವರ ಬಗ್ಗೆ ದೂರು ಬಂದಿದ್ದು ಈಗಾಗಲೇ ಟೆಂಡರ್ದಾರರಿಗೆ ಎಚ್ಚರಿಕೆಯನ್ನು ನೀಡಿ ಸರಿಯಾಗಿ ರಶೀತಿಯನ್ನು ನೀಡುವಂತೆ ಸೂಚನೆಯನ್ನು ನೀಡಲಾಗಿದೆ. ಮುಂದಿನ ದಿನಗಳಲ್ಲಿ ಇಂತಹ ಘಟನೆಗಳು ಮರುಕಳಿಸಿದ್ರೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲಾಗುವುದು ಅಂತಕ್ಕಂಥ ಎಚ್ಚರಿಕೆಯನ್ನು ನೀಡಿದ್ದಾರೆ. ಇನ್ನು ಈ ಪ್ರತಿಭಟನೆಯಲ್ಲಿ ಎಂಜಿ ರಸ್ತೆಯ ಭಗತ್ ಸಿಂಗ್ ಫುಡ್ ಕೋರ್ಟ್ ಹಾಗೂ ವಿವಿಧ ರಸ್ತೆಯ ಬೀದಿ ಬದಿ ವ್ಯಾಪಾರಿಗಳು ಹಾಜರಿದ್ದರು. ರೆಡಿ ಮಾಡ್ತೀನಿ ಬರಲಿಲ್ಲ ನೀವು ಸಾಹೇಬ್ರಿಗೆ ಫೋನ್ ಮಾಡಿ ಅಲ್ಲ ಬೇರೆ ಟಾಯ್ಲೆಟ್ ಎಲ್ಲೂ ಮಾಡಕ್ ಆಗಲ್ಲ. ಹಾಸನ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಮೂರು ಜಾಗಗಳಲ್ಲಿ ಫುಡ್ ಕೋರ್ಟ್ ಈಗಾಗಲೇ ಮಹಾನಗರ ಪಾಲಿಕೆ ಮತ್ತು ಹಿಂದೆ ಇದ್ದಂಥ ಇದರಲ್ಲಿ ರಚನೆ ಆಗಿರ್ತದೆ. ಈಗ ಇದು ಫುಡ್ ಕೋರ್ಟ್ನ ವ್ಯಾಪಾರಸ್ಥರು ಈಗ ಬಂದು ಸುಂಕದ ಸಂಬಂಧ ಕೆಲವು ವಿಚಾರಗಳನ್ನ ವ್ಯಕ್ತಪಡಿಸಿರ್ತಾರೆ. ಹಾಗಾಗಿ ನಾವು ಈಗ ಹೇಳೋದೇನೆಂದರೆ ಮಹಾನಗರ ಪಾಲಿಕೆಯಿಂದ ಯಾರಿಗೆ ಈಗ ಸುಂಕ ವಸೂಲಿ ಮಾಡೋವಂಥ ಹಕ್ಕು ಕೊಟ್ಟಿರ್ತೀವಿ ಅವರು 50 ರೂಪಾಯಿ ಮಾತ್ರ ಕಲೆಕ್ಟ್ ಮಾಡ್ಕೋಬೇಕು, ಅದಕ್ಕಿಂತ ಜಾಸ್ತಿ ಕಲೆಕ್ಟ್ ಮಾಡೋಗಿಲ್ಲ. ಹಾಗಾಗಿ ಸಾರ್ವಜನಿಕ ಇವರು ಯಾರು ನಮ್ಮ ಫುಡ್ ಕೋರ್ಟ್ ವ್ಯಾಪಾರಸ್ಥರಿರ್ತಾರೆ ಅವ್ರಿಗೆ 50 ರೂಪಾಯಿ ಮಾತ್ರ ಕೊಡಿ ಅಂತ ಈ ಮೂಲಕ ಕೇಳ್ಕೊಳ್ತೀವಿ, ಜಾಸ್ತಿ ಕೊಡೋದು. ಸಮಸ್ಯೆ ಏನಿಲ್ಲ. 1ನೇ ತಾರೀಕಿಂದ ಇಷ್ಟು ದಿನ ಸುಂಕ ಇರಲಿಲ್ಲ, ಇವಾಗ ಏನಾಗಿದೆ 70 ರೂಪಾಯಿ ಮಾಡಿದ್ದಾರೆ ಸುಂಕ. ಅದನ್ನು 50 ರೂಪಾಯಿ ಕಮ್ಮಿ ಮಾಡಿ ಅಂತ ಕೇಳೋಕ್ಕೆ ಕಮಿಷನರ್ ಹತ್ರ ಬಂದಿದ್ದು. ಈಗ ಅವರು ಒಪ್ಕೊಂಡಿದ್ದಾರೆ 50 ರೂಪಾಯಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ನಮಗೆ ಸಮಸ್ಯೆ ಸ್ವಲ್ಪ ಪರಿಹಾರ ಆಯಿತು. ಈಗ ಅದೇ ಉದ್ದೇಶಕ್ಕೆ ಬಂದಿದ್ದು. ಆಮೇಲೆ ಸ್ವಲ್ಪ ಚಿಕ್ಕ ಪುಟ್ಟ ಸಮಸ್ಯೆಗಳೆಲ್ಲ ಇದ್ದು. ಏನು ಅಂತ ಅಂದರೆ ನಮ್ಮ ಫುಡ್ ಕೋರ್ಟ್ ಮುಂದೆ ಕಸ ಗುಡಿಸ್ತಿರಲಿಲ್ಲ, ಮುನ್ಸಿಪಾಲ್ ನಗರಸಭೆಯಿಂದ ಕಳಿಸ್ತಿರಲಿಲ್ಲ. ನಾವೇ ಅದಕ್ಕೆ ವಹಿಸ್ಕೊಂಡಿದ್ದೆವು. ಹುಡುಗರನ್ನ ಒಂದು ಅಮ್ಮ ಗುಡಿಸ್ತಾ ಇತ್ತು, ಅವರಿಗೆ ನಾವು ಸಂಘದ ಕಡೆಯಿಂದನೇ ಕೊಡ್ತಾಯಿದ್ದೆವು ಸಂಬಳನ. ಮತ್ತು ಕ್ಲೀನಿಂಗ್ ಆಗಿರ್ಬೋದು. ಮತ್ತೇನು ಸಮಸ್ಯೆ ಇಲ್ಲ, ಅಷ್ಟೇ ನಮಗಿರೋದು. ಈಗ ಅದೊಂದು ಸಮಸ್ಯೆ ಇದ್ದಿದ್ದು. ಈಗ ರಶೀದಿನ ಇಸ್ಕೊಂಡು ನೀವು ದುಡ್ಡು ಕೊಡಿ ಅಂತ ಹೇಳಿದ್ದಾರೆ. 50 ರೂಪಾಯಿದು ಕೂಪನ್ ಕೊಟ್ಟರೆ ಅವರು ನೀವು ಕೊಡಿ ಅಂತ ಹೇಳಿದ್ದಾರೆ. ಕೆಲವೊಂದು ಸಮಸ್ಯೆಗಳಿದ್ದು, ಫುಡ್ ಕೋರ್ಟ್ ಕ್ಲೀನಿಂಗ್ ಆಗಿರ್ಬೋದು, ಹೊರಗಡೆ ಕ್ಲೀನ್ ಮಾಡಿಸೋದಾಗಿರ್ಬೋದು, ಮುನ್ಸಿಪಾಲ್ಟಿಯಿಂದ ಏನೂ ಮಾಡ್ತಾರಿಲ್ಲ. ಆಮೇಲೆ ಶೌಚಾಲಯ ಮೇಯ್ನ್, ನಮಗೆ ಶೌಚಾಲಯದೊಂದು ಪ್ರಾಬ್ಲಮ್ ಆಗ್ತಾಯಿತ್ತು. ಅದನ್ನು ಕೂಡ ಇವತ್ತು ಹೇಳಿದ ಮೇಲೆ ಅದನ್ನು ಫುಲ್ ಟೈಮ್ ಓಪನ್ ಮಾಡಿಸೋದಕ್ಕೆ ನಾವು ಮಾಡಿಕೊಡ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಅವರು ನಮ್ಮ ಕಮಿಷನರ್ ಸಾಹೇಬರು ಒಪ್ಕೊಂಡಿದ್ದಾರೆ. ನಮಗೆ ಹ್ಞೂ ಅಂತ ಹೇಳಿದ್ದಾರೆ. ಹಂಗಾಗಿ ಹೊರಟಿದ್ದೀವಿ ನಾವು. ನೀರಾವರಿದೆಲ್ಲ ಚೆನ್ನಾಗಿದೆ. ಅದು ಅಲ್ಲಿ ಗಾಂಧಿ ಭವನದಲ್ಲಿ ನೀರಿನ ಇದಿದೆ, ಹಾಗಾಗಿ ಅದನ್ನು ನಾವು ಯೂಸ್ ಮಾಡ್ಕೊಳ್ತಾ ಇದ್ದೀವಿ. ನೀರಿಂದು ಏನು ತೊಂದರೆ ಇಲ್ಲ, ಚೆನ್ನಾಗಿದೆ ಎಲ್ಲ. ಫುಟ್ಪಾತ್ ತೆರವುಗೊಳಿಸ್ತೀವಿ ಅಂತೇಳಿ ಕೆಲಸ ಮಾಡ್ತಿದ್ದಾರೆ. ಅದು 100% ತೆರವುಗೊಳಿಸೋ ಕಾರ್ಯ ಮುಗಿದಿಲ್ಲ. ಇವತ್ತೇನು ಮಾಡ್ತಿದ್ದಾರೆ, ಫುಡ್ ಕೌಂಟ್ರ್ ಅಂತ ಮಾಡಿಕೊಟ್ಟಿದ್ದಾರೆ. ನಮಗೆ ಜೀವನ ಮಾಡಲಿ ಒಂದು ಒಳ್ಳೆ ರೀತಿಲಿ ಅಂತೇಳಿ, ಯಾವುದೇ ಒಂದು ಗಲೀಜಾಗದ ಮಾಡಲಿ ಅಂತೇಳಿ ಮಾಡಿಕೊಟ್ಟಿದ್ದಾರೆ. ಆ ಫುಡ್ ಕೌಂಟ್ರಿಗೆ ಈಗ ಸುಂಕ ವಿಧಿಸಿದ್ದಾರೆ. ಅದನ್ನು 70 ರೂಪಾಯಿ ವಸೂಲು ಮಾಡ್ತಾಯಿದ್ರು. ಈಗ ಕಮಿಷನ್ ಸಾಹೇಬ್ ಹೇಳಿದ್ದಾರೆ 50 ರೂಪಾಯಿ ಕೊಡಿ, ಆಮೇಲೆ ಚೀಟಿ ಕೊಡಬೇಕಿತ್ತು. ಅವರು ಯಾರೂ ಚೀಟಿ ಕೊಡಲಿಲ್ಲ ಅಂದರೆ ಯಾರೂ ದುಡ್ಡು ಕೊಡಬೇಡಿ. ಆಮೇಲೆ ಮತ್ತೆ ಏನು ಅಂದರೆ, ಸಮಸ್ಯೆಗಳನ್ನು ಬಗೆಹರಿಸೋದನ್ನು ಬಿಟ್ಟು ಬೇರೆ ಸಮಸ್ಯೆಗಳನ್ನ ಬಗೆಹರಿಸೋಂಥದ್ದನ್ನು ಮಾಡ್ತಾಯಿದ್ದಾರೆ. ಯಾಕೆ ಅಂತಂದರೆ, ಇದು ಪ್ರೀತಮ್ ಕೊಟ್ಟಿದ್ದಾಗ MLA ಅವರು ಅನುದಾನದಲ್ಲಿ ಮಾಡಿಕೊಡ್ತಿರ್ತಕ್ಕಂಥದ್ದು. ಆದರೂ ಈಗ ಇದರಿಂದ ಫಿಕ್ಸ್ ಮಾಡಿದ್ದಾರೆ. ಆಯ್ತು, ನಾವು 50 ರೂಪಾಯಿ ಕೊಡೋಕೆ ಒಪ್ಕೊಂಡಿದ್ದೀವಿ, ಇಲ್ಲ ಅಂತ ನಾವು ಹೇಳ್ತಿಲ್ಲ. ಆದರೆ ನೀವು 50 ರೂಪಾಯಿ ನಾವು ಏನು ಕೊಡ್ತಾಯಿದ್ದೀವಿ, ಈಗ ಏನು ಫುಟ್ಪಾತ್ ತೆರವುಗೊಳಿಸಿ ಅಂತ ಹೇಳಿದ್ದಾರೆ, ಎಲ್ಲಿ ತೆರವುಗೊಳಿಸಿದ್ರಿ? ಮತ್ತೆ ಅದೇ ಜಾಗದಲ್ಲಿದ್ದಾರೆ, ಅದೇ ಜಾಗದಲ್ಲಿ ಹಾಕಿರ್ತಿದ್ದಾರೆ. ಮತ್ತೆ ನೀವು ಯಾಕೆ ಮಾಡ್ತೀರಿ? ಯಾರೋ ಒಬ್ಬ ಹೇಳ್ತಾರೆ, ಫೋನ್ ಮಾಡಿ ಹೇಳ್ತಾನೆ ಅಂತ ಹೋಗ್ತೀರಾ, ಅವನು ಬಗೆಯಕ್ಕೆ ಹೋಗ್ತೀರಿ. ಇನ್ನು ರೈಲ್ವೆ ಸ್ಟೇಷನ್ ತಕ್ಕ ಹೋಗಿ ಹಂಗೆ ಇದೆ. ಗಣಪತಿ